ಶಿವಾಯ ಓಂ ನಮಃ 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 ಶಿವಾಯ. ಮರನ ಹೂವ ಕೊಯ್ದು ಮರಕ್ಕೆ ಏರಿಸಿ ನದಿ ಉದಕವ ನದಿಗೆ ಅರ್ಪಿತವ ಮಾಡಿ ಕರುವನ್ನು ಅಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದು ಉಣಬೇಡವೋ ಕೂಡಲ ಸಂಗಮ ದೇವ. ಮಾಡಿದ ಮಾಯೆ ಹಲಬರ ठೊಣೆದೇ ಹೋಯಿತು. ಬಸವಣ್ಣನವರ ಸುಂದರವಾದ ವಚನ, ಅವರ ಒರಿಜಿನಲ್ ತಾಜಾ ವಚನ ಇದು, ಅವರ ಅನುಭವ, ಅದರಲ್ಲಿಯೂ ಅವರ ಸಮಾಜದ ಅನುಭವ. ಯೌವನ ಕಾಲಕ್ಕೆ ತಾವು ಏನು ಕಂಡಿದ್ರು, ಈಗ ನಿತ್ಯ ಏನು ಕಾಣ್ತಾ ಇದ್ದಾರೆ ಅದನ್ನು ಗಮನಿಸಿ ಅನುಭವ ಈ ವಚನವನ್ನು ಬರೆದಿದ್ದಾರೆ. ಅನುಭವ ಈ ವಚನದಲ್ಲಿದೆ. ಆಗಿದ ಪಕ್ವ ಚಿಂತನೆ ಈ ವಚನದಲ್ಲಿ. ಬಹುಶಃ ಬಸವಣ್ಣವರಿಗೆ 70 ವರ್ಷ ದಾಟಿದ್ದಾರೆ. ಅನುಭವದೊಳಗೆ ಅವರು ತನ್ಮಯರಾಗ್ತಾ ಇದ್ದಾರೆ. ಅದೆಷ್ಟು ತನ್ಮಯರಾಗ್ತಾ ಇದ್ದಾರೆ ಅಂದರೆ, ಈ ಬದುಕು ಎಷ್ಟೊಂದು ಆಘಾತಕಾರಿಯಾಗಿದೆ, ಪರಾವಲಂಬಿಯಾಗಿದೆ ಎನ್ನುವುದನ್ನು ಅವರು ವಿಷಾದದಿಂದ ಹೇಳ್ತಾ ಇದ್ದಾರೆ. ಇಂತಹ ವಿಷಾದ ನಾವು ಅಲ್ಲಮಪ್ರಭುದೇವರು, ಅಕ್ಕ ಮಹಾದೇವರ ವಚನಗಳಲ್ಲಿ ಕಾಣ್ತಾ ಇದ್ವು. ಈಗ ಆ ಮಾದರಿಯ ವಿಷಾದವನ್ನು ಬಸವಣ್ಣನವರಲ್ಲಿ ಕಾಣ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ಹೇಳಿದರೆ, ಈ ಲೋಕ ಜೀವನವನ್ನು ಯಾರು ತನ್ಮಯನಾಗಿ ಗಮನಿಸ್ತಾನೆ, ಗಮನಿಸಿದಂತಹ ಕಾಲಕ್ಕೆ ಈ ಬದುಕು ಎಷ್ಟೊಂದು ವಿಷಣ್ಣತೆಯಿಂದ ವಿಷಾದಮಯವಾಗಿದೆ ಎನ್ನುವುದು ಪಕ್ವಗೊಂಡ ಮನಸ್ಸಿಗೆ ಅನುಭವಕ್ಕೆ ಬರುತ್ತದೆ. ಆ ಪಕ್ವಗೊಂಡ ಮನಸ್ಸು, ಮಾಗಿದ ಅರಿವಿನ ಮನ ಬಸವಣ್ಣನವರ ಈ ವಚನದಲ್ಲಿ ನಾವು ಕಾಣ್ತೇವೆ. ಅವರು ವಿವರಿಸ್ತಾರೆ, ಮರನ ಹೂವ ಕೊಯ್ದು ಮರಕ್ಕೇರಿಸಿ ನದಿ ಉದಕವ ನದಿಗರ್ಪಿತವ ಮಾಡಿ. ಪೂಜೆ ಅಂತ ಅನೇಕರು ಮಾಡ್ತಾರೆ, ಆ ಸಮಾಜದವ್ರು ಮಾಡ್ತಾರೆ. ಇದನ್ನು ಅವರು ಗಮನಿಸಿದರು. ಈಗ ನಾವೆಲ್ಲ ಮರದಲ್ಲಿ ಬಿಲ್ಪತ್ರ ಕಿತ್ಕೊಂಬರ್ತೀವಿ, ಮರದಲ್ಲಿ ಬಿಡ್ತಕ್ಕಂಥ ಅನೇಕ ಹೂಗಳನ್ನು ಗಿಡ ಮರ ಸಸ್ಯಗಳಿಂದ ಬಿಡಿಸ್ಕೊಂಬರ್ತೀವಿ. ಬಿಡಿಸ್ಕೊಂಬಂದು ಅದೇ ಹೂಗಳಿಂದ ಅದೇ ಮರವನ್ನೇ ಪೂಜೆ ಮಾಡ್ತೀವಿ. ಮರನ ಹೂವು ಕೊಯ್ದು ಮರಕ್ಕೇರಿಸಿ, ಇದು ಇವನು ಮಾಡೋ ಪೂಜೆ. ಇನ್ನು ನದಿ ಉದಕವ ನದಿಗರ್ಪಿತವ ಮಾಡಿ, ಆ ನೀರನ್ನು ಹೊಳೆ ನೀರನ್ನೇ ತಗೋತಾನೆ, ಹೊಳೆಗೆ ತರ್ಪಣ ಅಂತ ಬಿಡ್ತಾನೆ. ಅದೇ ಪೂಜೆ ಅಂತ. ಅಲ್ಪ ಇವೆಲ್ಲ ಸೃಷ್ಟಿ, ಮರ ಆಗಲಿ, ಪತ್ರೆ ಪುಷ್ಪಗಳಾಗಲಿ, ಹೊಳೆ ಆಗಲಿ, ಪ್ರಕೃತಿ. ನಿನ್ನದು ಏನಪ್ಪ, ನೀ ಭಕ್ತಿ ಪೂಜಾ ಅರ್ಪಣೆ ಮಾಡ್ತೀಯಾ? ನಿಂದೇನು ನೀ ಕೊಡ್ತಿ? ನೀ ಏನು ಪೂಜೆ ಮಾಡ್ತೀಯಾ? ಪೂಜೆ ಅಂದ್ರೇನು? ಭಕ್ತಿ. ಭಕ್ತಿ ಅಂದ್ರೇನು? ಕೊಟ್ಕೊಳ್ಳೋದು. ನಿಂದೇನು ನೀ ಕೊಡ್ತಿ ಹೇಳು? ನೀನು ತಾಂತಿಯ ಹೊರತು ನಿನ್ನಲ್ಲಿರುವುದನ್ನು ನೀನು ಕೊಡುವುದಿಲ್ಲ. ಬರೀ ಹೊರಗೇನದು ಹೊರಗೆ ಕೊಟ್ಟು ನನಗೆ ಹೆಚ್ಚಾಗಬೇಕಂತೀಯ. ಮರನ ಹೂವು ಕೊಯ್ದು ಮರಕ್ಕೇರಿಸಿ ನದಿಯ ಉದಕವ ನದಿಗರ್ಪಿತವ ಮಾಡಿ ಕರುವನ್ನು ಅಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದು ಉಣಬೇಡವು. ನಂತರ ಏನು ಮಾಡ್ತಾನೆ? ಕರೆಯೋ ಹಸುವಿಗೆ ಅದರ ಕರುವನ್ನು ಬಿಡ್ತಾನೆ. ಕರು ಏನು ಮಾಡ್ತದೆ? ಹಾಲನ್ನು ತನ್ನ ಕರುವಿಗೆ ಅಂತ ಅದು ಸ್ವರ ಬಿಡ್ತದೆ. ಇಲ್ದಿದ್ರೆ ಹಸು ಸ್ವರ ಬಿಡೋದಿಲ್ಲ. ಕರುವನ್ನು ಈಗ ಬೇಕಾದ್ರೆ ನೋಡ್ರಿ ನೀವು, ಹಸು ಏನದಲ್ಲ, ಕರುವನ್ನು, ನಾಟಿ ಹಸು ಹೇಳ್ತಾ ಇದ್ದೀನಿ, ನಾವು ಈ ಸೀಮೆ ಹಸು ಅಲ್ಲ. ಈ ನಾಟಿ ಹಸುಗಳಿದಾವಲ್ಲ, ಅವಕ್ಕೆ ಕರುಗಳನ್ನು ಬಿಟ್ಟರೆ ಮಾತ್ರ ಅವು ಸ್ವರ ಬಿಡ್ತವೆ. ಸ್ವರ ಬಿಡೋದು ಅಂದ್ರೇನು? ಹಾಲು ಕರೆದ್ರೆ ಬರ್ತದೆ. ಅವು ಏನು ಮಾಡ್ತವೆ? ಕರುವನ್ನು ಬಿಟ್ಟಾಗ ತನ್ನ ಕರು ಹಾಲು ಕುಡಿಲಿ ಅಂತೇಳಿ
ಆ ಹಸು ಏನು ಮಾಡ್ತದ, ತಾನು ಹಾಲನ್ನು ಕರೀಲಿಕ್ಕೆ ಆರಂಭಿಸ್ತದೆ. ಯಾವಾಗ ಕರು ಹಾಲು ಕುಡಿಲಿಕ್ಕೆ ಆರಂಭ ಮಾಡ್ತದೆ, ಇವನೇನು ಮಾಡ್ತಾನೆ, ಕರು ಹಾಲು ಕುಡಿತಾ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕೆ ಕರುವಿನ ಬಾಯಿಗೆ ಹಾಲು ಬರ್ತಾ ಇರೋದು ಗೊತ್ತಾಗ್ತದೆ, ಗಮನಿಸ್ತಾ ಇರ್ತಾನೆ. ಕೂಡಲೇ ಏನು ಮಾಡ್ತಾನೆ, ಆ ಕರುವನ್ನು ಹಿಡಿದು ಕಟ್ತಾನೆ ಗೂಟಕ್ಕೆ. ಆಗ ಇದ್ಬದ್ದು ಹಾಲೆಲ್ಲ ಇವನು ಕರ್ಕೊಂಬಿಡ್ತಾನೆ. ಹಾಲೆಲ್ಲ ಮುಗಿದ ಮೇಲೆ ಆಮೇಲೆ ಕರು ಬಿಡ್ತಾನೆ. ಕರು ಆಮೇಲೆ ಬಿಟ್ರಲ್ಲಿ ಕುಡಿಯೋಕೆ ಹಾಲೆಲ್ಲದೆ ಇದ್ಬದ್ದೆಲ್ಲ ನೀ ಕರ್ಕೊಂಬಿಟ್ಟಿದ್ಯಾ? ಅಲ್ಲ, ಮನುಷ್ಯನ ಜೀವನ ಹೇಗೆ ಪರಾವಲಂಬನೆ ನಡೀತಾ ಇದೆಯಲ್ಲ. ಅಲ್ಲಯ್ಯ, ನೀನು ಅಲ್ಲಿ ಏನು ಮಾಡ್ತೀಯ, ಮರದ ಹೂವು ಕೊಯ್ದು ಮರಕ್ಕೇರಿಸಿ ನದಿ ಉದಕವ ನದಿಗರ್ಪಿತವ ಮಾಡಿ ಕರುವನ್ನು ಅಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದು ಉಣಬೇಡವೋ? ಮರನ ಹೂವ ಕೊಯ್ದು ಮರಕ್ಕೆ ಏರಿಸಿ ನದಿ ಉದಕವ ನದಿಗೆ ಅರ್ಪಿತವ ಮಾಡಿ ಕರುವನ್ನು ಅಗಲಿಸಿ ತಾಯ ಮರುಗಿಸಿ ಮಲೆವಾಲ ಕರೆದು ಉಣಬೇಡವೋ? ಕೂಡಲ ಸಂಗಮ ದೇವ ಮಾಡಿದ ಮಾಯೆ ಹಲವರ ಬಾಯ ಟೊಣೆದೇ ಹೋಯಿತು. ಕರುವನ್ನು ಅಗಲಿಸಿ ತಾಯ ಮರುಗಿಸಿ. ಕರುಗೆ ಹಾಲು ಕುಡಿಯಕ್ಕೆ ಬಿಟ್ಬಿಟ್ಟು ಅದು ಸ್ವರ ಬಿಡ್ತಿದ್ದಂಗೆ ಕರುವನ ಈ ಕಡೆ ಕರ್ಕೊಂಡಾಗ ತಾಯಿ ಏನು ಮಾಡ್ತದೆ, ತಾಯ ಮರುಗಿಸಿ. ಮರುಗೋದು ಅಂದ್ರೆ ಕಣ್ಣೀರು ಹಾಕತ್ತೆ. ಅಯ್ಯೋ, ನನ್ನ ಮಗುವಿಗಾಗಿ ನನ್ನ ಕರುವಿಗಾಗಿ ನಾ ಹಾಲು ಕೊಟ್ಟರೆ ಈ ಮನುಷ್ಯ ತಾನು ಕರ್ಕೊಂಡು ಊಟ ಮಾಡ್ತಾನಲ್ಲಪ್ಪ. ನನ್ನ ಕರುಗಾಗಿ ನಾನು ಹಾಲು ಕೊಡ್ತೀನಿ, ಈ ಮನುಷ್ಯ ಕರು ತೋರಿಸಿ ಅದನ್ನು ಗುಟ್ಟಕ್ಕೆ ಕಟ್ಟಿಬಿಟ್ಟು ಆ ಕರುವಿಗೂ ಇಲ್ಲ ನನಗೂ ಇಲ್ಲ, ಕರುಗೂ ಹಾಲು ಇಲ್ದಂಗೆ ಮಾಡ್ತಾನೆ, ನನಗೂ ಕರುಗೆ ಹಾಲು ಕೊಡ್ದಂಗೆ ಮಾಡಿ ಕರುಗೂ ದುಃಖ, ತಾಯಿಗೂ ದುಃಖ, ಹಸುಗೂ ದುಃಖ. ಇವನು ಹಾಲು ಕೊಡು ಸಂತೋಷ ಮಾಡ್ತಾನೆ. ಇದನ್ನು ನೋಡಿದರು. ಆ ಕೆಲಸನ ಅವರು ಮಾಡ್ತಾ ಇದ್ದಾರೆ ಬಸವಣ್ಣವರು. ಏಕೆ? ಊಟಕ್ಕೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ದಾಸೋಹಕ್ಕೆ ಅವರು ಇದಕ್ಕೆ ಎಲ್ಲ ನಿತ್ಯ ನಡೀತಾ ಇದೆ. ಮತ್ತು ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪ ಇವೆಲ್ಲ ಎಲ್ಲಿಂದ ಬರ್ತವೆ? ಹಾಲು ಕರಿದೇ ಹೋದರೆ ಅನಿವಾರ್ಯ. ಕರುವನ್ನು ಅಗಲಿಸಿ ತಾಯನ್ನು ಮರುಗಿಸಿ ಕರುವನ್ನು ಗೂಟಕ್ಕೆ ಕಟ್ಟಿ ತಾಯನ್ನು ಹಳಹಳೆ ಮಾಡೋಂಗೆ ಮಾಡಿ ಹಸುನ ಹಾಲು ಕರ್ಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿದೆ ಮನುಷ್ಯನಿಗೆ. ಯಾಕೆಂದರೆ ಇವನು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇಲ್ಲದೆ ಇವನು ಊಟ ನಡೆಯೋದೇ ಅಲ್ಲ. ಊಟಕ್ಕೆ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಎಲ್ಲ ಬೇಕೇ. ನಾವು ಹೇಗೆ ಇವುಗಳಿಗೆ ಅವಲಂಬನೆ ಆಗ್ಬಿಟ್ಟಿದ್ದೀವಲ್ಲ. ನಾವು ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಹಾಲು ಇಲ್ದಂಗೆ ಇರೋಕ್ಕಾಗತ್ಯಾ? ಹಾಲು ಕುಡಿದೇ ಇರ್ಬೋದು. ಕೆಲವರು ಮೊಸರನ್ನು ಊಟ ಮಾಡಲ್ಲ, ಕೆಲವರು ಮಜ್ಜಿಗೆನೂ ಊಟ ಮಾಡಲ್ಲ. ಆದರೆ ಬೆಣ್ಣೆ, ತುಪ್ಪನ ಊಟ ಮಾಡ್ತಾರೆ. ತುಪ್ಪ ಅಡುಗೆಗೆ ಊಟಕ್ಕೆ ಬೇಕು, ಒಂದು ಚಮಚ 2 ಚಮಚ ತುಪ್ಪ ಹಾಕೋತಾರೆ. ಮತ್ತು ಬೇರೆ ಬೇರೆ ಊಟಕ್ಕೂ ಕೂಡ ಬೆಣ್ಣೆ ಹಾಕೋತಾರೆ. ಆ ಬೆಣ್ಣೆ ತುಪ್ಪದಿಂದ ಕೂಡ ದೂರ ಇರೋರು ಹಲವರಿದ್ದಾರೆ. ಆದರೆ ಕೂಡಲ ಸಂಗಮ ದೇವ ಮಾಡಿದ ಮಾಯೆ ಇಲ್ಲಿ ಬಸವಣ್ಣನವರ ಮನಸ್ಸಿನಲ್ಲಿ ವಿಷಾದ ಹಲವರ ಬಾಯ ಟೊಣೆದೇ ಹೋಯಿತು. ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಳ್ಳೋಕೆ ಅನೇಕರ ಬಾಯಿಗೆ ನಾವು ಬಂದ್ ಮಾಡ್ತೇವೆ, ಅನೇಕರನ್ನು ನಾವು ಕಣ್ಣೀರು ಹಾಕಿಸ್ತೇವೆ. ಬಿಜ್ಜಳನ ಭಂಡಾರದಲ್ಲಿ ಸಿದ್ದರಸ ಭಂಡಾರಿ ಮಾವ ಅವರ ಕೈ ಕೆಳಗಡೆ ಕರ್ಣಿಕರಾಗಿ 30 ವರ್ಷ ಆಡಳಿತ ಮಾಡಿದರು. ಕರ್ಣಿಕರಾಗಿ ಲೆಕ್ಕ ಬರೆದಿದ್ರು. ಆ ಲೆಕ್ಕ ಬರೆಯುವ ಕಾಲಕ್ಕೆ ಸುಂಕ, ತೆರಿಗೆ ಹೇಗೆ ಸಂಗ್ರಹ ಆಗ್ತದೆ ಅನ್ನೋದನ್ನು ಗಮನಿಸಿದರು. ಪ್ರಜೆಗಳಿಗೆ ರಕ್ತ ಹೀರಿದಾಗೆ ಹೀರಿ ಸುಂಕವನ್ನು ಪ್ರಜೆಗಳಿಂದ ವಸೂಲಿ ಮಾಡಲಾಗ್ತದೆ. ಈ ಮನುಷ್ಯನ ಜೀವನದಲ್ಲಿ
ಅನೇಕರನ್ನು ನಾವು ಕಣ್ಣೀರು ಹಾಕಿಸೋದು ನಿತ್ಯ ಬದುಕಿನಲ್ಲಿ ಕಾಣ್ತಾ ಇರ್ತೇವೆ. ಈ ನೋಟವನ್ನು ಕಂಡಂಥ ಕಾಲದೊಳಗೆ ವಿಷಾದದಿಂದ ಹೇಳ್ತಾರೆ, ಕೂಡಲ ಸಂಗಮ ದೇವ ನೀ ಮಾಡಿದ ಮಾಯೆ ಹಲಬರ ಬಾಯ ಟೊಣೆದೇ ಹೋಯಿತು. ಅನೇಕರ ಬಾಯಿಗೆ ಅದು ಬಂದ್ ಮಾಡಿ ಅವರ ಅನ್ನವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ನೀ ಏನು ಮಾಡಿದೆಯಲ್ಲಪ್ಪ. ಈ ಜಗತ್ತು ಮನುಷ್ಯನಿಗೆ ಹೊಟ್ಟೆಯನ್ನು ಕೊಟ್ಟು ಇದರಿಂದ ಅನಿವಾರ್ಯವಾಗಿ ನಾವು ಈ ಬದುಕನ್ನು ನಡೆಸ್ತಾ ಇದ್ದೇವೆ ಅನ್ನೋದನ್ನು, ಏಕೆಂದರೆ ಒಬ್ಬರು ಇನ್ನೊಬ್ಬರನ್ನು ಶೋಷಿಸೇ ಬದುಕ್ತಾರೆ. ಇಲ್ಲದೇವ್ರು ಹೇಗೆ ಸಾಧ್ಯ? ನಾವು ಬದುಕಬೇಕಾದ್ರೆ ಇನ್ನೊಬ್ಬರ ಬಾಯಿಗೆ ಕಿತ್ಕೊಂಡು ನಾವು ಬದುಕ್ತೇವೆ. ಈ ವಿಷಾದ ಬಸವಣ್ಣನವ್ರ ವಚನದಲ್ಲಿದೆ.